ಸರ್ ಇಲ್ಲಿ ನಮ್ಮ ಜಮೀನ ಎಲ್ಲ SN ನಿಶಾಂತ್ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟವ್ರೆ. ಯಾವ ಥರ ನಿಮ್ಮ ಜಮೀನು ಮಾರಾಟ ಮಾಡಿ ಅದನ್ನ ಹೇಳಿ. ಇದನ್ನು ನಮ್ಮನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಪಾಕರಹಳ್ಳಿ ಗ್ರಾಮದ ರೈತ ಮುನಿರಾಜು ಅನ್ನೋರು ತಮ್ಮ ಜಮೀನು ಉಳಿಸಿಕೊಡಿ, ಇಲ್ಲದಿದ್ದರೆ ದಯಾಮರಣಕ್ಕೆ ಅನುಮತಿ ನೀಡಿ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಹುದುಕುಳ ಗ್ರಾಮದ ಸರ್ವೆ ನಂಬರ್ 267/3ರಲ್ಲಿ ರೈತ ಮುನಿರಾಜಿಗೆ ಸೇರಿದ 1 ಎಕರೆ 21 ಗುಂಟೆ ಕೃಷಿ ಭೂಮಿ. ಈ ಕೃಷಿ ಭೂಮಿ ಸುತ್ತಲೂ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಒಡೆತನದ SN ಸಿಟಿ ಟೌನ್ಶಿಪ್ ಪ್ಲಾಂಟ್ ನಿರ್ಮಾಣ ಮಾಡಲಾಗುತ್ತಿದೆ. ಇದಕ್ಕಾಗಿ 100 ಎಕರೆ ಜಮೀನನ್ನು ಇತರ ರೈತರಿಂದ ಖರೀದಿಸಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗಿದೆ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿಯವರ ಪುತ್ರ SN ನಿಶಾಂತ್ ಹೆಸರಲ್ಲಿ ಜಮೀನನ್ನು ಖರೀದಿಸಲಾಗುತ್ತಿದೆ. ತಾವು ಜಮೀನು ಮಾರಾಟ ಮಾಡದಿದ್ದಕ್ಕೆ ರಾಜಕೀಯ ಪ್ರಭಾವ ಬಳಸಿ ನಮಗೆ ವಿಭಾಗ ಪತ್ರವಾಗಿ ಬಂದಿದ್ದ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಮಂಜುನಾಥ್ ಅನ್ನೋರು ರಿಜಿಸ್ಟರ್ ಮಾಡಿಸಿಕೊಂಡ ನಂತರ ಶಾಸಕನ ಪುತ್ರನಿಗೆ ಮಾರಾಟ ಮಾಡಿದ್ದಾರೆ. ಈಗ ಶಾಸಕರು ತಮ್ಮ ಪ್ರಭಾವ ಬಳಸಿ ನಮ್ಮ ಕೃಷಿ ಭೂಮಿಯನ್ನ ಕಿತ್ತಿಕೊಳ್ಳಲು ನೋಡುತ್ತಿದ್ದಾರೆ. ಅದಕ್ಕಾಗಿ ಪೊಲೀಸರ ಮೂಲಕ ನಮ್ಮ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ ಅಂತ ರೈತ ಮುನಿರಾಜು ಕುಟುಂಬ ಆರೋಪ ಮಾಡಿದ್ದಾರೆ. ಈಗ ಇಲ್ಲಿ ಬಂದು ಗಿಡ ಎಲ್ಲ ನಾವು ಡೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈ ಟೈಮಿಗೆ ಮೇಲೆ ಈಗ ಬರ್ತಾ ಇದ್ದೀವಿ ಅಂದವ್ರೆ ಫೋನ್ ಮಾಡಿ ಹೇಳಿರೋದು. ಅದು ನನ್ನ ಫೋನಲ್ಲಿ ಏನು ರಿಸೀವ್ ಕಾಣ್ಸೋದಿಲ್ಲ. ಈಗ ಅವ್ರ ನಂಬರ್ ಕೊಡ್ತೀವಿ, ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದ್ರಲ್ಲಿ ಇದೆಯೇ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಇದು ಬಿಟ್ಟರೆ ಬೇರೆ ಆಸ್ತಿ 10 ಪೈಸಾಗಲ ಆಸ್ತಿ ಇಲ್ಲ ಸರ್. ಇವಾಗ ಆದಾಗನಿಂದ ನಮ್ಮ ಅಣ್ಣ ಹೆಸರಲ್ಲೇ ಇತ್ತು. ಪ್ರಾಣ ಬೆದರಿಕೆ ಆಗಿಬಿಟ್ಟಿದೆ. ದಯವಿಟ್ಟು ದಯಾನಂದ ನಾವು ರಾಷ್ಟ್ರಪತಿ ಅವ್ರನ್ನ ಕೇಳಿಬಿಟ್ಟಿದ್ದೀವಿ. ಅದನ್ನು ಲೆಟರ್ ಅಲ್ಲಿ ಹೋಗಿರೋದು ನೀವು ತಲುಪಿಸಿ ಅಲ್ಲಿಂದ ನ್ಯೂಸ್ ಏನಾದರೂ ತರಿಸಿ ನಮ್ಗೆ ಸಹಾಯ ಮಾಡಬೇಕು ಸರ್. ಇನ್ನು ಬಂಗಾರಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಯಾನಂದ ನಮ್ಮ ಮೇಲೆ ಪ್ರಾಣ ಬೆದರಿಕೆ ಹಾಕಿ ದೌರ್ಜನ್ಯ ನಡೆಸುತ್ತಿದ್ದಾರೆ. ನಮ್ಮಿಬ್ಬರು ಮಕ್ಕಳನ್ನ ಜೈಲಿಗೆ ಕರೆದುಕೊಂಡು ಹೋಗಿ ಹೊಡೆದಿದ್ದಾರೆ. ಜಮೀನು ಬಿಟ್ಟು ಹೋಗುವಂತೆ ಬೆದರಿಕೆಗಳನ್ನು ಒಡ್ತಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರು, ನ್ಯಾಯ ಸಿಗ್ತಿಲ್ಲ. ರಾಜಕೀಯ ಪ್ರಭಾವದಿಂದಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಬೇರೆ ವಿಧಿ ಇಲ್ಲದೆ ದಯಾಮರಣ ಒಂದೇ ನಮ್ಮ ಕುಟುಂಬಕ್ಕೆ ಕೊನೆಯ ದಾರಿಯಾಗಿದೆ. ಪೊಲೀಸರ ದೌರ್ಜನ್ಯದಿಂದ ನಮಗೆ ರಕ್ಷಣೆ ಇಲ್ಲವಾಗಿದೆ. ದಯಾಮರಣ ನೀಡಿ ಅಂತ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದೇನೆ ಅಂತ ರೈತ ಕುಟುಂಬಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಸರ್ ಇಲ್ಲಿ ನಮ್ಮ ಜಮೀನ ಎಲ್ಲ SN ನಿಶಾಂತ್ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟವ್ರೆ. ನಮ್ಮ MLA ನಾರಾಯಣಸ್ವಾಮಿ ಅವರು ಎಲ್ಲ ಬರ್ಸ್ಕೊಂಬಿಟ್ಟು ನಮಗೆ ಬೆದರಿಕೆ ಹಾಕ್ತಾವ್ರೆ, ಪೊಲೀಸ್ನವ್ರನ್ನ ಕಳಿಸ್ತವ್ರೆ. ನಾನು ಬೇಲ್ ಆರ್ಡ್ರ್ ಮಾಡಿದ್ದಾರೆ ಸರ್. ನಮಗೆ ನಾವು ಹೆಂಗೆ ಸರ್ ಬದುಕೋದು? ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸರ್ ಇಲ್ಲಿ ನಮ್ಮ ಜಮೀನ ಎಲ್ಲ SN ನಿಶಾಂತ್ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟವ್ರೆ. ಯಾವ ಥರ ನಿಮ್ಮ ಜಮೀನು ಮಾರಾಟ ಮಾಡಿ ಅದನ್ನ ಹೇಳಿ. ಇದನ್ನು ನಮ್ಮನ್ನು